ಯಾರಾದರೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡುವಾಗ ಅದರ ಹತ್ತಿರದಲ್ಲೇ ಒಂದು ಬೆಲ್ ಐಕನ್ ಇದೆ, ಆ ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಒಂದು ಅಳತೆ ಟಾಪಿನಿಂದ ಅಳತೆ ತೆಗೆದು ಚೂಡಿದಾರ್ ಟಾಪ್ ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ತುಂಬ ಈಸಿಯಾಗಿರೋ ಮೆಥಡ್ ನಾನು ಇವತ್ತು ತೋರಿಸ್ಕೊಡ್ತಾ ಇರೋದು. ಈ ವಿಡಿಯೋ ಕರೆಕ್ಟಾಗಿ ನೋಡಿದರೆ ನಿಮಗೆ ಈಸಿಯಾಗಿ ಚೂಡಿದಾರ್ ಟಾಪ್ ಕಟ್ ಮಾಡಿ ಸ್ಟಿಚ್ ಮಾಡ್ಬೋದು. ನಾನಿಲ್ಲಿ ಟಾಪ್ ಸ್ಟಿಚ್ ಮಾಡಲಿಕ್ಕೆ ಬೇಕಾಗಿ 2 ಮೀಟರ್ ಕಾಟನ್ ಬಟ್ಟೆ ಮತ್ತು 2 ಮೀಟರ್ ಲೈನಿಂಗ್ ತಗೊಂಡಿದ್ದೀನಿ. ಮತ್ತು ನನ್ನ ಕರೆಕ್ಟ್ ಅಳತೆಯಲ್ಲಿರುವ ಒಂದು ಚೂಡಿದಾರ್ ಟಾಪ್ ಕೂಡ ತಗೊಂಡಿದ್ದೀನಿ. ನೀವು ಅಳತೆಗೆ ತೆಗೊಳ್ಳುವಾಗ ನಿಮ್ಮ ಕರೆಕ್ಟ್ ಅಳತೆಯಲ್ಲಿರುವ ಟಾಪ್ ತಗೊಳ್ಳಿ. ಫಸ್ಟಿಗೆ ನಾನಿಲ್ಲಿ ಲೈನಿಂಗ್ ಕಟ್ ಮಾಡ್ತಾ ಇದ್ದೀನಿ. ಫಸ್ಟಿಗೆ ಲೈನಿಂಗಿನ 4 ಮಡಚಿ ಇಡಬೇಕು. ಲೈನಿಂಗಿನ ಈ ಥರ ಕ್ಲಾಸ್ ಆಗಿರೋ ಸೈಡು ನಮ್ಮ ಸೈಡಿಗೆ ಬರುವ ಹಾಗೆ ಇಡಬೇಕು. ಓಪನ್ ಇರೋ ಸೈಡು ಆಪೋಸಿಟ್ ಸೈಡಿಗೆ ಬರಬೇಕು. ವಿಡಿಯೋ ಕರೆಕ್ಟಾಗಿ ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ಈ ಥರ 4 ಕರೆಕ್ಟಾಗಿ ಮಡಚಿ ಇಡಬೇಕು. ಇನ್ನು ಅಳತೆ ಚೂಡಿದಾರನ್ನು ತೆಕ್ಕೊಳ್ಳುವ. ಅಳತೆ ಚೂಡಿದಾರ್ನಲ್ಲಿ ಫಸ್ಟಿಗೆ ಶೋಲ್ಡರ್ನ ಅಲ್ಲಿ ಸ್ಟಿಚ್ ಇದೆಯಲ್ಲ ಅಲ್ಲಿಂದ ಕೆಳ ಸೈಡಿಗೆ ಟಾಪಿನ ಟೋಟಲ್ ಲೆಂಗ್ತ್ ಎಷ್ಟಿದೆ ಅಂತ ನೋಡ್ಕೊಳ್ಬೇಕು. ನಾನು ತೆಕ್ಕೊಂಡಿರೋ ಟಾಪಿನ ಲೆಂಗ್ತ್ ಇಲ್ಲಿ 39 ಇಂಚಿದೆ. ಈ 39 ಇಂಚಿನ ಜೊತೆಗೆ ನಮಗೆ 1.5 ಇಂಚ್ ಆಗುವಷ್ಟು ಹೊಲಿಗೆ ಅಂಶ ಬೇಕು. ಅದರಲ್ಲಿ ಅರ್ಧ ಇಂಚು ಶೋಲ್ಡರ್ ಜಾಯಿಂಟ್ ಮಾಡಲಿಕ್ಕಿರೋದು, 1 ಇಂಚು ಕೆಳಗಿನ ಸೈಡು ಮಡಚಿ ಸ್ಟಿಚ್ ಮಾಡಲಿಕ್ಕಿರೋದು. ಇದು ಮೇಯ್ನ್ ಬಟ್ಟೆಗೆ ಬೇಕಾಗಿರುವ ಲೆಂಗ್ತು. ಲೈನಿಂಗ್ ಬಟ್ಟೆಗೆ ಆಗುವಾಗ 39 ಇಂಚ್ ಆಗುವಾಗ 39 ಇಂಚ್ ತೆಕ್ಕೊಳ್ಬೋದು. ಆರ್ ಅದಕ್ಕಿಂತ 1 ಇಂಚ್ ಕಡಿಮೆ ಮಾಡಿ ತೆಕ್ಕೊಳ್ಬೋದು. ನಾನೀಗ 38 ಇಂಚಲ್ಲಿ ಈ ಥರ ಕಟ್ ಮಾಡ್ತಾ ಇದ್ದೀನಿ. ಲೈನಿಂಗಿನ ಲೆಂಗ್ತೆಲ್ಲ ನಿಮಗೆ ಬೇಕಾಗಿರೋ ಹಾಗೆ ತೆಕ್ಕೊಳ್ಬೋದು. ಇನ್ನು ಅಳತೆ ಟಾಪಿನ ನೆಕ್ಕಿನ ವಿಡ್ತ್ ಎಷ್ಟಿದೆ ಅಂತ ನೋಡ್ಕೊಳ್ಳುವ. ಇಲ್ಲಿ ಈಗ ಈ ಥರ ಟ್ಯಾಪನ್ನು ಇಟ್ಟು ನೋಡುವಾಗ 5.5 ಇಂಚ್ ನೆಕ್ಕಿನ ವಿಡ್ತ್ ಬರ್ತಾ ಇದೆ. ಈ 5.5 ಇಂಚಿನ ಟ್ಯಾಪನ್ನು ಈ ಥರ ಮಡಚಿ ಇಟ್ಟು ಅದರ ಹಾಫ್ ಬೇಕು ಲೈನಿಂಗ್ ಬಟ್ಟೆ ಮೇಲೆ ಮಾರ್ಕ್ ಮಾಡಲಿಕ್ಕೆ. ಆಗ ನಮಗೆ 2.25 ಇಂಚು ಸಿಗ್ತದೆ. ಈ ಸೈಡಲ್ಲಿ ಟ್ಯಾಪನ್ನು ಈ ಥರ ಇಟ್ಟು 2.25 ಇಂಚು ನೆಕ್ಕಿನ ವಿಡ್ತನ್ನು ಮಾರ್ಕ್ ಮಾಡಬೇಕು. ಇನ್ನು ಅಳತೆಯ ಟಾಪಿನಲ್ಲಿ ಈ ಥರ ಟ್ಯಾಪನ್ನು ಇಟ್ಟು ನೆಕ್ಕಿನ ಲೆಂಗ್ತ್ ಎಷ್ಟಿದೆ ಅಂತ ನೋಡ್ಕೊಳ್ಬೇಕು. ಇಲ್ಲಿ ನೆಕ್ಕಿನ ಲೆಂಗ್ತ್ 5 ಇಂಚಿದೆ. ಹಾಫ್ ಇಂಚು ಶೋಲ್ಡರ್ ಜಾಯಿಂಟ್ ಮಾಡಲಿಕ್ಕಿರೋ ಹೊಲಿಗೆ ಅಂಶ ಬೇಕು. ಅಲ್ಲಿ ನಾನೀಗ ಹಾಫ್ ಇಂಚು ಮಾರ್ಕ್ ಮಾಡಿದ್ದೀನಿ. ನಂತರ ಕೆಳಗಿನ ಸೈಡಿಗೆ ನಾನೀಗ ಒಂದು 5.5 ಇಂಚ್ ಆಗುವಷ್ಟು ಮಾರ್ಕ್ ಮಾಡ್ತಾ ಇದ್ದೀನಿ. ಶೋಲ್ಡರ್ ಜಾಯಿಂಟ್ ಮಾಡಲಿಕ್ಕಿರೋದು ಕೂಡ ಆ್ಯಡ್ ಮಾಡಿ 5.5 ಇಂಚು ಮಾರ್ಕ್ ಮಾಡಿರೋದು. ನೆಕ್ ಡಿಸೈನ್ ನಿಮಗೆ ಬೇಕಾಗಿರೋ ಹಾಗೆ ಮಾಡ್ಕೊಳ್ಬೋದು. ನಾನೀಗ ರೌಂಡ್ ನೆಕ್ ಮಾರ್ಕ್ ಮಾಡಿದ್ದೀನಿ. ಇನ್ನು ಅಳತೆ ಟಾಪಿನಲ್ಲಿ ಈ ಥರ ಟ್ಯಾಪ್ ಇಟ್ಟು ಶೋಲ್ಡರ್ ಎಷ್ಟಿದೆ ಅಂತ ನೋಡ್ಕೊಳ್ಬೇಕು. ಇಲ್ಲಿ 3 ಇಂಚು ಶೋಲ್ಡರ್ ಇದೆ, ಪ್ಲಸ್ ಒಂದು ಹಾಫ್ ಇಂಚು ನಮಗೆ ಹೊಲಿಗೆ ಅಂಶ ಬೇಕು. ಅದು ಸ್ಲೀವ್ಸ್ ಜಾಯಿಂಟ್ ಮಾಡಲಿಕ್ಕಿರೋದು. ಅದನ್ನು ಕೂಡ ಆ್ಯಡ್ ಮಾಡಿ ನಾನೀಗ 3.5 ಇಂಚ್ ಆಗುವಷ್ಟು ಶೋಲ್ಡರ್ ಮಾರ್ಕ್ ಮಾಡಿದ್ದೀನಿ. ಇನ್ನು ಆರ್ಮ್ ಹೋಲ್ ಎಷ್ಟಿದೆ ಅಂತ ನೋಡ್ಕೊಳ್ಬೇಕು. ಈ ಥರ ಸ್ಲೀವ್ಸ್ ಜಾಯಿಂಟ್ ಮಾಡಿದ ಅಲ್ಲಿಂದ ಟ್ಯಾಪನ್ನು ಈ ಥರ ಕೆಳ ಸೈಡಿಗೆ ಇಟ್ಟು ಎಷ್ಟಿದೆ ಲೆಂಗ್ತ್ ಅಂತ ನೋಡ್ಕೊಳ್ಳಿ. ನನಗೆ ಇಲ್ಲಿ 6 ಇಂಚ್ ಸಿಗ್ತಾ ಇದೆ. ನಾನಾಗ ಈ ಥರ ಟ್ಯಾಪನ್ನು ಇಟ್ಟು 6 ಇಂಚು ಮಾರ್ಕ್ ಮಾಡ್ತಾ ಇದ್ದೀನಿ. ನಂತರ ಇಲ್ಲಿಂದ ಮೇಲೆ ಸೈಡಿಗೆ 1 ಇಂಚು ಮಾರ್ಕ್ ಮಾಡಿಕೊಂಡು ಈ ಥರ ರೌಂಡಾಗಿ ಮಾರ್ಕ್ ಮಾಡ್ಕೊಳ್ಳಿ. ಇನ್ನು ಅಳತೆ ಟಾಪಿನ ಈ ಥರ ಕರೆಕ್ಟಾಗಿ ಇಟ್ಟು ಚೆಸ್ಟ್ ವಿಡ್ತ್ ಎಷ್ಟಿದೆ ಅಂತ ನೋಡ್ಕೊಳ್ಬೇಕು. ನಾವೀಗ ಸ್ಲೀವ್ಸ್ ಜಾಯಿಂಟ್ ಮಾಡಿರ್ತೀವಲ್ಲ ಅದರ ಕೆಳಗಿನ ಸೈಡಲ್ಲಿ ಈ ಥರ ಇಟ್ಟು ನೋಡ್ಕೊಳ್ಳಿ. ಇಲ್ಲಿ 20 ಇಂಚು ಚೆಸ್ಟ್ ವಿಡ್ತ್ ಬರ್ತಾ ಇದೆ. ಆಗ ಟ್ಯಾಪನ್ನು ಈ ಥರ ಮಡಚಿದ ನಂತರ ಅದರ ಹಾಫ್ ಬೇಕು ಇಲ್ಲಿ ಮಾರ್ಕ್ ಮಾಡಲಿಕ್ಕೆ. ಆಗ 10 ಇಂಚು ಬರುತ್ತೆ. ಪ್ಲಸ್ ನಮಗೆ ಎಷ್ಟು ಹೊಲಿಗೆ ಅಂಶ ಬೇಕೋ ಅದನ್ನು ತೆಕ್ಕೊಳ್ಬೋದು. ನಾನು 2 ಇಂಚು ಹೊಲಿಗೆ ಅಂಶ ಮಾರ್ಕ್ ಮಾಡ್ತಾ ಇದ್ದೀನಿ. ಇನ್ನು ಈ ಆರ್ಮ್ ಹೋಲ್ ಮಾರ್ಕ್ ಮಾಡಿದ ಅಲ್ಲಿಂದ ಕೆಳ ಸೈಡಿಗೆ ಒಂದು 6.5 ಇಂಚ್ ಆಗುವಷ್ಟು ಶೇಪ್ ಲೆಂಗ್ತನ್ನು ಮಾರ್ಕ್ ಮಾಡಬೇಕು. ಅದೇ ಥರನೇ 6.5 ಇಂಚು ನಾವು ಅಳತೆಗೆ ತೆಕ್ಕೊಂಡಿರೋ ಟಾಪಿನಲ್ಲಿ ಕೂಡ ಮಾರ್ಕ್ ಮಾಡ್ಕೊಳ್ಳಿ. ಜಸ್ಟ್ ಆ ಥರ ಒಮ್ಮೆ ಮಾರ್ಕ್ ಮಾಡಿದ ನಂತರ ಅಲ್ಲಿನ ವಿಡ್ತ್ ಎಷ್ಟು ಬರ್ತಾ ಇದೆ ಅಂತ ನೋಡ್ಕೊಳ್ಬೇಕು. ನನಗಿಲ್ಲಿ 17 ಇಂಚು ಬರ್ತಾ ಇದೆ. ಆಗ 17ರ ಹಾಫ್ ಬೇಕು ಇಲ್ಲಿ ಮಾರ್ಕ್ ಮಾಡಲಿಕ್ಕೆ. ಆಗ 8.5 ಇಂಚು ಬರುತ್ತೆ. ನಿಮಗೆ ಎಷ್ಟು ಸಿಗ್ತದೋ ಅದನ್ನು ಮಾರ್ಕ್ ಮಾಡ್ಕೊಳ್ಳಿ. ಪ್ಲಸ್ 2 ಇಂಚು ನಾನೀಗ ಹೊಲಿಗೆ ಅಂಶ ಕೂಡ ಮಾರ್ಕ್ ಮಾಡಿದ್ದೀನಿ.
ಇನ್ನು ಶೋಲ್ಡರ್ನ ಇಲ್ಲಿಂದ ಟ್ಯಾಪನ್ನು ಕೆಳ ಸೈಡಿಗೆ ಇಟ್ಟು ಓಪನ್ ಎಷ್ಟು ಲೆಂಗ್ತಲ್ಲಿ ಬರ್ತಾ ಇದೆ ಅಂತ ನೋಡ್ಕೊಳ್ಬೇಕು. ಟ್ಯಾಪನ್ನು ಈ ಥರ ಕರೆಕ್ಟಾಗಿ ಇಟ್ಟು ನೋಡ್ಕೊಳ್ಳಿ. ನನಗೆ ಇಲ್ಲಿ 19 ಇಂಚಲ್ಲಿ ಓಪನ್ ಬರ್ತಾ ಇದೆ. ನಿಮಗೆ ಎಷ್ಟರಲ್ಲಿ ಓಪನ್ ಬರ್ತಾ ಇದೆಯೋ ಅದನ್ನು ಮಾರ್ಕ್ ಮಾಡ್ಕೊಳ್ಬೇಕು. ಫಸ್ಟಿಗೆ ನಾನಿಲ್ಲಿ ಒಂದು 1/2 ಇಂಚು ಮೇಲೆ ಸೈಡಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ. ನಂತರ ಕೆಳ ಸೈಡಿಗೆ ಓಪನ್ ಲೆಂಗ್ತ್ 19 ಇಂಚು ಈ ಥರ ಮಾರ್ಕ್ ಮಾಡಬೇಕು. ಇನ್ನು ಅಳತೆ ಟಾಪಿನಲ್ಲಿ ಆ ಓಪನ್ ಇರುವ ಅಲ್ಲಿ ಎಷ್ಟು ಬಿಡ್ತು ಬರ್ತಾ ಇದೆ ಅಂತ ನೋಡ್ಕೊಳ್ಬೇಕು. ಈ ಥರ ನೋಡುವಾಗ 20 ಇಂಚು ಬರ್ತಾ ಇದೆ. ಆಗ ಅದರ ಹಾಫ್ ಬೇಕಲ್ಲಿ ಮಾರ್ಕ್ ಮಾಡಲಿಕ್ಕೆ 10 ಇಂಚು. ಈ ಥರ 10 ಇಂಚು ಮಾರ್ಕ್ ಮಾಡಿದ್ದೀನಿ. ಪ್ಲಸ್ 1 ಇಂಚು ನಾನಿಲ್ಲಿ ಹೊಲಿಗೆ ಅಂಶ ಮಾರ್ಕ್ ಮಾಡ್ತಾ ಇರೋದು, ಸ್ಲಿಟ್ ಸ್ಟಿಚ್ ಮಾಡಲಿಕ್ಕೆ ಬೇಕಾಗಿರೋದು. ಇನ್ನು ಸೈಡ್ ಈ ಥರ ಮಾರ್ಕ್ ಮಾಡಬೇಕು. ಇನ್ನು ಅಳತೆ ಟಾಪಿನಲ್ಲಿ ಕೆಳಗಿನ ಸೈಡಲ್ಲಿ ಎಷ್ಟು ಬಿಡ್ತು ಬರ್ತಾ ಇದೆ ಅಂತ ನೋಡ್ಕೊಳ್ಬೇಕು ಟೋಟಲ್. ಈ ಥರ ನೋಡುವಾಗ ನನಗೆ ಇಲ್ಲಿ 23 ಇಂಚು ಟೋಟಲ್ ಬಿಡ್ತು ಬರ್ತಾ ಇದೆ. ಆಗ ಅದರ ಹಾಫ್ 11.5 ಇಂಚು ಮಾರ್ಕ್ ಮಾಡ್ಕೊಳ್ಬೇಕು. ಪ್ಲಸ್ 1 ಇಂಚು ಸೈಡಲ್ಲಿ ಹೊಲಿಗೆ ಅಂಶ ಕೂಡ ಮಾರ್ಕ್ ಮಾಡಬೇಕು. ನೀವು ಅಳತೆಗೆ ತೆಕ್ಕೊಂಡಿರುವ ಟಾಪಿನಲ್ಲಿ ಎಷ್ಟು ಬರ್ತಾ ಇದೆಯೋ ಅದರ ಹಾಫ್ ಮಾರ್ಕ್ ಮಾಡ್ಕೊಳ್ಳಿ. ಪ್ಲಸ್ 1 ಇಂಚು ಹೊಲಿಗೆ ಅಂಶ ಕೂಡ ಮಾರ್ಕ್ ಮಾಡಬೇಕು. ಇನ್ನು ಇಲ್ಲಿಂದ ಕೆಳ ಸೈಡಿಗೆ ಸ್ಕೇಲನ್ನು ಇಟ್ಟು ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ ಮಾರ್ಕ್ ಮಾಡುವಾಗ ಕರೆಕ್ಟಾಗಿ ಮಾರ್ಕ್ ಮಾಡಬೇಕು, ಅಲ್ಲದಿದ್ದರೆ ನಾವು ಸ್ಟಿಚ್ ಮಾಡುವಾಗ ಇಲ್ಲಿ ಕರೆಕ್ಟಾಗಿ ಬರಲಿಕ್ಕಿಲ್ಲ. ಇನ್ನು ಇದನ್ನು ಈ ಥರ ಕಟ್ ಮಾಡ್ಕೊಳ್ಬೇಕು. ನೆಕ್ ನಾನೀಗ ಕಟ್ ಮಾಡೋದಿಲ್ಲ, ಸ್ಟಿಚ್ ಮಾಡಿದ ನಂತರ ನೆಕ್ ಕಟ್ ಮಾಡೋದು. ಬಾಕಿ ಎಲ್ಲ ನಾವು ಮಾರ್ಕ್ ಮಾಡಿದ ಹಾಗೇ ಕಟ್ ಮಾಡ್ಕೊಳ್ಬೇಕು. ಇನ್ನು ನಾನು ಮೇನ್ ಬಟ್ಟೆಯನ್ನು ತೆಕ್ಕೊಂಡಿದ್ದೀನಿ. ಈ ಮೇನ್ ಬಟ್ಟೆಯನ್ನು ಕೂಡ ನಾನೀಗ 4 ಮಡಚಿ ಇಟ್ಟಿದ್ದೀನಿ. ಈ ಥರ 4 ಮಡಚಿ ಇಟ್ಟ ನಂತರ ನಾವು ಕಟ್ ಮಾಡಿ ತೆಕ್ಕೊಂಡಿರುವ ಲೈನಿಂಗ್ ಬಟ್ಟೆ ಇದರ ಮೇಲ್ಗಡೆ ಇಡಬೇಕು. ಲೈನಿಂಗ್ ಬಟ್ಟೆ ಇಡುವಾಗ ಕೆಳ ಸೈಡಿಂದ ಮೇಲೆ ಸೈಡಿಗಾಗಿ ಇಡಬೇಕು. ಮೇನ್ ಬಟ್ಟೆಯ ಲೆಂಗ್ತ್ ಎಷ್ಟು ಬೇಕು ಅಂತ ನಾನು ಫಸ್ಟಿಗೆ ಹೇಳಿದ್ನಲ್ಲ, ಆ ಲೆಂಗ್ತ್ ನಾನೀಗ ಇಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ. ನಿಮಗೆ ಜಾಸ್ತಿ ಬೇಕಿದ್ರೆ ಜಾಸ್ತಿ ತೆಕ್ಕೊಳ್ಬೋದು. ಈ ಥರ ಮೇನ್ ಬಟ್ಟೆ ಮೇಲೆ ಲೈನಿಂಗ್ ಬಟ್ಟೆ ಕರೆಕ್ಟಾಗಿ ಇಡಬೇಕು. ಇಟ್ಟ ನಂತರ ಲೈನಿಂಗ್ ಬಟ್ಟೆ ನಾವು ಯಾವ ಥರ ಕಟ್ ಮಾಡಿದ್ದೀವೋ ಆ ಸೇಮ್ ಅಳತೆಯಲ್ಲೇ ಮೇನ್ ಬಟ್ಟೆ ಕೂಡ ಕಟ್ ಮಾಡ್ಕೊಳ್ಬೇಕು. ಇನ್ನು ಸ್ಲೀವ್ಸಿಗೆ ಬೇಕಾಗಿರೋ ಬಟ್ಟೆಯನ್ನು ಕಟ್ ಮಾಡ್ಕೊಳ್ಳುವ. ನಾನೀಗಿಲ್ಲಿ ಚಿಕ್ಕ ಸ್ಲೀವ್ಸ್ ಇಡ್ತಾ ಇದ್ದೀನಿ. ಈ ಥರ ಸೈಡಲ್ಲಿ ಉಳಿದಿರುವ ಬಟ್ಟೆಯಿಂದ ಸ್ಲೀವ್ಸನ್ನು ಕಟ್ ಮಾಡಬೇಕು. ನಾನೀಗ ಸ್ಲೀವ್ಸಿಗೆ ಬೇಕಾಗಿರೋ ಬಟ್ಟೆ ಈ ಥರ 4 ಮಡಚಿ ಇಡ್ತಾ ಇದ್ದೀನಿ. ನಾಲ್ಕಾಗಿ ಮಡಿಚಿದ ನಂತರ ನಾವು ಅಳತೆಯ ಟಾಪನ್ನು ತೆಕ್ಕೊಳ್ಳುವ. ಅಳತೆಯ ಟಾಪಿನಲ್ಲಿ ಸ್ಲೀವ್ಸಿನ ಲೆಂಗ್ತ್ ಎಷ್ಟಿದೆ ಅಂತ ನೋಡಬೇಕು. ಇಲ್ಲಿ ನನಗೆ 5 ಇಂಚು ಸಿಗ್ತಾ ಇದೆ. ಅದರ ಜೊತೆಗೆ ನಾನು 1 ಇಂಚು ಹೊಲಿಗೆ ಅಂಶ ಕೂಡ ಆ್ಯಡ್ ಮಾಡಿ 6 ಇಂಚು ಸ್ಲೀವ್ಸಿನ ಟೋಟಲ್ ಲೆಂಗ್ತ್ ಮಾರ್ಕ್ ಮಾಡ್ತಾ ಇದ್ದೀನಿ. ಕೆಳಗಿನ ಸೈಡಲ್ಲಿ ನಾನು ಅರ್ಧ ಇಂಚು ಹೊಲಿಗೆ ಅಂಶ ಮಾರ್ಕ್ ಮಾಡಿದ್ದೀನಿ. ಮೇಲೆ ಸೈಡಲ್ಲೂ ಅರ್ಧ ಇಂಚು ಹೊಲಿಗೆ ಅಂಶ ಮಾರ್ಕ್ ಮಾಡಿದ್ದೀನಿ. ಇನ್ನು ಸ್ಲೀವ್ಸಿನ ಲೂಸ್ ಎಷ್ಟಿದೆ ಅಂತ ನೋಡ್ಕೊಳ್ಬೇಕು. ಇಲ್ಲಿ 6.5 ಇಂಚು ಸ್ಲೀವ್ಸಿನ ಲೂಸ್ ಇದೆ. ನಾನೀಗ 6.5 ಇಂಚು ಈ ಥರ ಮಾರ್ಕ್ ಮಾಡ್ತಾ ಇದ್ದೀನಿ. ಅದಕ್ಕೆ ಈ 6.5 ಇಂಚಿಗೆ 2 ಇಂಚು ಆ್ಯಡ್ ಮಾಡಿ ಮೇಲೆ ಸೈಡಲ್ಲಿ ಮಾರ್ಕ್ ಮಾಡ್ಕೊಳ್ಬೇಕು. 8.5 ಇಂಚು ಮಾರ್ಕ್ ಮಾಡಿದ ಅಲ್ಲಿಂದ ಕೆಳ ಸೈಡಿಗೆ 3 ಇಂಚು ಮಾರ್ಕ್ ಮಾಡ್ಕೊಳ್ಬೇಕು. ನಂತರ 2 ಇಂಚು ಹೊಲಿಗೆ ಅಂಶ ಕೂಡ ಮಾರ್ಕ್ ಮಾಡಿ ಈ ಥರ ಮಾರ್ಕ್ ಮಾಡ್ಕೊಳ್ಬೇಕು. ನಿಮಗೆ ಸ್ಲೀವ್ಸಿನ ಲೂಸು ಕೆಳಗಿನ ಸೈಡಲ್ಲಿ ಎಷ್ಟು ಸಿಗುತ್ತೋ ಅದಕ್ಕಿಂತ 2 ಇಂಚು ಜಾಸ್ತಿ ಬೇಕು ಮೇಲೆ ಸೈಡಲ್ಲಿ ಮಾರ್ಕ್ ಮಾಡಲಿಕ್ಕೆ. ನಂತರ 3 ಇಂಚು ಮಾರ್ಕ್ ಮಾಡಿ
ಪ್ಲಸ್ 2 ಇಂಚು ಹೊಲಿಗೆ ಅಂಶ ಕೂಡ ಮಾರ್ಕ್ ಮಾಡಬೇಕು. ಹೊಲಿಗೆ ಅಂಶ ಮಾರ್ಕ್ ಮಾಡಲಿಕ್ಕೆ ಮರಿಬೇಡಿ. ಇನ್ನು ಸ್ಲೀವ್ಸಿಗೆ ಬೇಕಾಗಿರೋ ಲೈನಿಂಗ್ ಕೂಡ ಕಟ್ ಮಾಡ್ಕೊಳ್ಬೇಕು. ಲೈನಿಂಗಿನ ನಾನೀಗ 4 ಈ ಥರ ಮಡಚಿ ಇಟ್ಟಿದ್ದೀನಿ. ಅದರ ಮೇಲ್ಗಡೆ ನಾವು ಕಟ್ ಮಾಡಿರುವ ಸ್ಲೀವ್ಸ್ ಈ ಥರ ಇಟ್ಟು ಸೇಮ್ ಅಳತೆಯಲ್ಲೇ ಲೈನಿಂಗ್ ಕೂಡ ಕಟ್ ಮಾಡಬೇಕು. ಈಗ ಲೈನಿಂಗ್ ಚೂಡಿದಾರ್ ಟಾಪಿಗೆ ಬೇಕಾಗಿರೋ ಕಟ್ಟಿಂಗ್ ಆಗಿದೆ. ಇನ್ನಿದರ ಸ್ಟಿಚಿಂಗ್ ಹೇಗೆ ಅಂತ ನೋಡುವ. ಫಸ್ಟಿಗೆ ನೆಕ್ಕನ್ನು ಕರೆಕ್ಟಾಗಿ ಮಾರ್ಕ್ ಮಾಡಬೇಕು. ಈಗ ನಾನು ಫ್ರಂಟ್ ನೆಕ್ ಒಂದು ಸೈಡಲ್ಲಿ ಮಾತ್ರ ಮಾರ್ಕ್ ಮಾಡಿದ್ದೀನಿ. ಅದರ ಆಚೆ ಸೈಡು ಕೂಡ ಮಾರ್ಕ್ ಮಾಡಲಿಕ್ಕೆ ಲೈನಿಂಗ್ ಬಟ್ಟೆಯನ್ನು ಈ ಥರ ಎರಡಾಗಿ ಮಡಚಿ ಇಟ್ಟು ಕರೆಕ್ಟಾಗಿ ನೆಕ್ಕನ್ನು ನಾವು ಒಂದು ಸೈಡಲ್ಲಿ ಮಾರ್ಕ್ ಮಾಡಿದ್ರನ್ನು ಮತ್ತೊಂದು ಸೈಡಿಗೆ ಬರುವಾಗ ಈ ಥರ ಮಾರ್ಕ್ ಮಾಡಬೇಕು. ಈ ಥರ ಮಾಡುವಾಗ ಅಲ್ಲಿ ಸ್ವಲ್ಪ ಮಾರ್ಕಿಂಗ್ ಬರುತ್ತೆ, ಅದನ್ನು ಕರೆಕ್ಟಾಗಿ ನೋಡಿಕೊಂಡು ಈ ಥರ ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಳ್ಳಿ. ಇನ್ನು ಬ್ಯಾಕ್ ನೆಕ್ಕನ್ನು ಮಾರ್ಕ್ ಮಾಡ್ಕೊಳ್ಳುವ. 2.25 ಇಂಚು ಬ್ಯಾಕ್ ನೆಕ್ಕಿನ ಬಿಡುತ್ತು. ಬ್ಯಾಕ್ ನೆಕ್ಕಿನ ಲೆಂಗ್ತು ನಿಮಗೆ ಎಷ್ಟು ಬೇಕೋ ಅದನ್ನು ತಗೊಳ್ಬೋದು. ನಾನೀಗ 5 ಇಂಚು ತಗೊಳ್ತಾ ಇದ್ದೀನಿ. ಈ ಥರ 5 ಇಂಚು ಮಾರ್ಕ್ ಮಾಡಿದ ನಂತರ ಬ್ಯಾಕ್ ನೆಕ್ ಕೂಡ ನಾನು ರೌಂಡಾಗಿ ಮಾರ್ಕ್ ಮಾಡ್ತಾ ಇದ್ದೀನಿ. ಈ ಒಂದು ಸೈಡಲ್ಲಿ ಇರೋ ಮಾರ್ಕಿಂಗ್ ಮತ್ತೊಂದು ಸೈಡಿಗೆ ಬರಲಿಕ್ಕೆ ಬೇಕಾಗಿ ಈ ಥರ ಮಾಡ್ಕೊಳ್ಳಿ. ನಂತರ ಈ ಥರ ಕರೆಕ್ಟಾಗಿ ನೆಕ್ಕನ್ನು ಮಾರ್ಕ್ ಮಾಡಬೇಕು. ಫಸ್ಟಿಗೆ ಫ್ರಂಟ್ ಪೀಸ್ನ ನೆಕ್ಕನ್ನು ಸ್ಟಿಚ್ ಮಾಡ್ಕೊಳ್ಬೇಕು. ಆಗ ನಾನು ಫ್ರಂಟ್ ಪೀಸಿನ ಹೊರ ಸೈಡಿಗೆ ಲೈನಿಂಗ್ ಪೀಸಿನ ಹೊರ ಸೈಡು ಈ ಥರ ಇಟ್ಟಿದ್ದೀನಿ. ನಂತರ ಜಸ್ಟ್ ಒಮ್ಮೆ ಒಂದು ಸೈಡಲ್ಲಿ ಪಿನ್ ಮಾಡ್ಕೊಳ್ಳಿ, ಬಟ್ಟೆ ಆಚೆ ಈಚೆ ಹೋಗದ ಹಾಗೆ. ಇನ್ನು ನಾವು ನೆಕ್ ಯಾವ ಥರ ಮಾರ್ಕ್ ಮಾಡಿದೀವೋ ಅದೇ ಥರನೇ ಸ್ಟಿಚ್ ಮಾಡ್ಕೊಳ್ಬೇಕು. ಈ ಥರ ಸ್ಟಿಚ್ ಮಾಡಿ ಆದ ಮೇಲೆ ಒಂದು 1/4 ಇಂಚು ಬಿಟ್ಟು ಈ ಸೆಂಟರ್ನಲ್ಲಿರುವ ಪೀಸಿನನ್ನು ಕಟ್ ಮಾಡ್ಕೊಳ್ಬೇಕು. ಸೆಂಟರಲ್ಲಿರುವ ಪೀಸಿನನ್ನು ಕಟ್ ಮಾಡಿದ ನಂತರ ಈ ಥರ ಚಿಕ್ಕ ಚಿಕ್ಕ ಕಟ್ಟಿಂಗ್ ಕೊಡಬೇಕು. ಕಟ್ಟಿಂಗ್ ಕೊಡುವಾಗ ಸ್ಟಿಚ್ ಕಟ್ ಆಗಬಾರ್ದು. ಇನ್ನು ಈ ಲೈನಿಂಗ್ ಬಟ್ಟೆ ಒಳ ಸೈಡಿಗೆ ಮಗುಚಿ ಹಾಕ್ಕೊಳ್ಬೇಕು. ನಂತರ ನೆಕ್ಕಿನ ಸೈಡಲ್ಲಿ ಒಂದು ಸ್ಟಿಚ್ ಹಾಕ್ಕೊಳ್ಬೇಕು. ನಿಮಗೆ ಈ ಥರ ಸ್ಟಿಚ್ ಹಾಕೋದು ಇಷ್ಟ ಇದ್ದರೆ ಮಾತ್ರ ಹಾಕಿದರೆ ಸಾಕು, ಬೇಡ ಅಂದರೆ ಬಿಡ್ಬೋದು. ಫ್ರಂಟ್ ನೆಕ್ ನಾನು ಈ ಥರ ಸ್ಟಿಚ್ ಮಾಡಿದ್ದೀನಿ. ಇನ್ನು ಬ್ಯಾಕ್ ನೆಕ್ ಕೂಡ ಸೇಮ್ ಆಗಿಯೇ ಸ್ಟಿಚ್ ಮಾಡ್ಕೊಳ್ಬೇಕು. ನಾನೀಗ ಬ್ಯಾಕ್ ಪೀಸಿನ ಹೊರ ಸೈಡಿಗೆ ಲೈನಿಂಗ್ ಪೀಸಿನ ಹೊರ ಸೈಡ್ ಈ ಥರ ಇಟ್ಟಿದ್ದೀನಿ. ನಂತರ ನೆಕ್ ಮಾರ್ಕ್ ಮಾಡಿದ ಹಾಗೇ ಸ್ಟಿಚ್ ಮಾಡ್ತಾ ಇದ್ದೀನಿ. ಇನ್ನು 1/4 ಇಂಚು ಬಿಟ್ಟು ಕಟ್ ಮಾಡಬೇಕು ಸೆಂಟರಲ್ಲಿರುವ ಪೀಸನ್ನು. ನಂತರ ಈ ಥರ ಚಿಕ್ಕ ಚಿಕ್ಕ ಕಟ್ಟಿಂಗ್ ಕೊಡ್ತಾ ಇದ್ದೀನಿ. ಇನ್ನು ಲೈನಿಂಗನ್ನು ಒಳ ಸೈಡಿಗೆ ಮಗುಚಿ ಹಾಕ್ಕೊಳ್ಬೇಕು. ನಂತರ ಬ್ಯಾಕ್ ಪೀಸಿನ ಹೊರ ಸೈಡಿಗೆ ಫ್ರಂಟ್ ಪೀಸಿನ ಹೊರ ಸೈಡು ಈ ಥರ ಇಟ್ಟು ಲೈನಿಂಗ್ ಪೀಸಿನ ಸೈಡಿಗೆ ಲೈನಿಂಗ್ ಪೀಸ್ ಬರೋ ಹಾಗೆ ಈ ಥರ ಇಟ್ಟು 1/2 ಇಂಚು ಬಿಟ್ಟು ಶೋಲ್ಡರ್ ಜಾಯಿಂಟ್ ಮಾಡಬೇಕು. ಈ ಥರ ಪರ್ಫೆಕ್ಟಾಗಿ ಬರುತ್ತೆ. ಇನ್ನೊಂದು ಸೈಡು ಕೂಡ ಇದೇ ಥರನೇ ಸ್ಟಿಚ್ ಮಾಡ್ಕೊಳ್ಳಿ. ಶೋಲ್ಡರ್ 2 ಸಹ ಜಾಯಿಂಟ್ ಮಾಡಿ ಆದ ಮೇಲೆ ಒಂದು 1/2 ಇಂಚು ಬಿಟ್ಟು ನೆಕ್ಕಿಗೆ ನಾನೊಂದು ಸ್ಟಿಚ್ ಹಾಕ್ತಾ ಇದ್ದೀನಿ. ನೆಕ್ ನಾನೀಗ ಈ ಥರ ಪರ್ಫೆಕ್ಟಾಗಿ ಸ್ಟಿಚ್ ಮಾಡಿ ತೆಕ್ಕೊಂಡಿದ್ದೀನಿ. ಇನ್ನು ಇದಕ್ಕೆ ಸ್ಲೀವ್ಸ್ ಅಟ್ಯಾಚ್ ಮಾಡಬೇಕು. ಸ್ಲೀವ್ಸ್ ಅಟ್ಯಾಚ್ ಮಾಡೋಕ್ಕಿಂತ ಮುಂಚೆ ಸ್ಲೀವ್ಸನ್ನು ಸ್ಟಿಚ್ ಮಾಡ್ಕೊಳ್ಳುವ. ಫಸ್ಟಿಗೆ ನಾನಿಲ್ಲಿ ಲೈನಿಂಗ್ ಬಟ್ಟೆ ತೆಕ್ಕೊಂಡಿದ್ದೀನಿ. ಲೈನಿಂಗ್ ಬಟ್ಟೆ ಹೊರ ಸೈಡಿಗೆ ನಾವು ಕಟ್ ಮಾಡಿರೋ ಮೇನ್ ಬಟ್ಟೆ ಹೊರ ಸೈಡು ಈ ಥರ ಇಟ್ಟು ಕೆಳಗಿನ ಸೈಡಲ್ಲಿ ಒಂದು 1/2 ಇಂಚು ಆಗುವಷ್ಟು ಬಿಟ್ಟು ಸ್ಟಿಚ್ ಮಾಡಬೇಕು.
ಈ ಥರ ಸ್ಟಿಚ್ ಮಾಡಿ ಆದಮೇಲೆ ಇದನ್ನು ಈ ಥರ ಇಟ್ಟು ಮೇನ್ ಬಟ್ಟೆ ಮೇಲ್ಗಡೆ ಒಂದು ಅರ್ಧ ಇಂಚು ಬಿಟ್ಟು ಸ್ಟಿಚ್ ಮಾಡ್ಕೊಳ್ಳಿ. ಸ್ಟಿಚ್ ಮಾಡಿದ ನಂತರ ಒಳ ಸೈಡಲ್ಲಿ ಎಕ್ಸ್ಟ್ರಾ ಬಟ್ಟೆ ಬರೋದಿದ್ದರೆ ಅದನ್ನು ಕರೆಕ್ಟಾಗಿ ಕಟ್ ಮಾಡ್ಕೊಳ್ಬೇಕು. ಇನ್ನು ಮೇನ್ ಬಟ್ಟೆ ಮತ್ತು ಲೈನಿಂಗ್ ಬಟ್ಟೆ ಕರೆಕ್ಟಾಗಿ ಇಟ್ಟು ಈ ಥರ ಒಂದು 1/4 ಇಂಚು ಬಿಟ್ಟು ಸ್ಟಿಚ್ ಮಾಡ್ಕೊಳ್ಳಿ. ಇನ್ನು ಚೂಡಿದಾರಿಗೆ ನಮಗೆ ಸ್ಲೀವ್ಸನ್ನು ಅಟ್ಯಾಚ್ ಮಾಡಿಕೊಳ್ಳುವ. ಶೋಲ್ಡರ್ನ ಕರೆಕ್ಟ್ ಸೆಂಟರ್ ನೋಡಿಕೊಂಡು ಸ್ಲೀವ್ಸನ್ನು ಕರೆಕ್ಟ್ ಸೆಂಟರ್ ಈ ಥರ ಇಡಬೇಕು. ನಂತರ ಅರ್ಧ ಇಂಚು ಬಿಟ್ಟು ಸ್ಲೀವ್ಸನ್ನು ಜಾಯಿಂಟ್ ಮಾಡ್ಕೊಳ್ಬೇಕು. ಇದೇ ಥರನೇ ಮತ್ತೊಂದು ಸ್ಲೀವ್ ಕೂಡ ಅಟ್ಯಾಚ್ ಮಾಡ್ಕೊಳ್ಳಿ. ಇನ್ನು ಚೂಡಿದಾರ್ ಟಾಪಿನ ಸೈಡ್ ಜಾಯಿಂಟ್ ಮಾಡಬೇಕು. ಸೈಡ್ ಜಾಯಿಂಟ್ ಮಾಡಲಿಕ್ಕೆ ಬೇಕಾಗಿ ಶೋಲ್ಡ್ರೆಲ್ಲ ಕರೆಕ್ಟಾಗಿ ಬರೋ ಹಾಗೆ ಟಾಪ್ ಈ ಥರ ಕರೆಕ್ಟಾಗಿ ಇಡಬೇಕು. ಸೈಡೆಲ್ಲ ಕರೆಕ್ಟಾಗಿ ಇಟ್ಟು ಜಸ್ಟ್ ಒಮ್ಮೆ ಪಿನ್ ಮಾಡ್ಕೊಳ್ಳಿ. ನಂತರ ಇದರ ಕರೆಕ್ಟ್ ಸೆಂಟರ್ ನಾನೀಗ ಮಾರ್ಕ್ ಮಾಡ್ತಾ ಇದ್ದೀನಿ. ಮತ್ತು ನಾವು ಫಸ್ಟಿಗೆ ಮಾರ್ಕ್ ಮಾಡಿದ ಚೆಸ್ಟ್ ಬಿಡ್ತು 20 ಇಂಚು, ಈ ಥರ 10 ಇಂಚು ಆ ಸೈಡಿಗೆ 10 ಇಂಚು ಈ ಸೈಡಿಗೆ ಬರೋ ಹಾಗೆ ಇಟ್ಟು 20 ಇಂಚು ಟೋಟಲ್ ಚೆಸ್ಟ್ ಬಿಡ್ತು ಮಾರ್ಕ್ ಮಾಡಬೇಕು. ನಂತರ ಇಲ್ಲಿಂದ ಕೆಳ ಸೈಡಿಗೆ 6.5 ಇಂಚು ಶೇಪ್ ಲೆಂಗ್ತ್ ಮಾರ್ಕ್ ಮಾಡುವ. ಎರಡು ಸೈಡಲ್ಲೂ ಅದೇ ಥರ ಮಾರ್ಕ್ ಮಾಡ್ಕೊಳ್ಳಿ. ನಂತರ ಅಲ್ಲಿ ಎಷ್ಟು ವಿಡ್ತ್ ಬರ್ತಾ ಇದೆಯೋ ಅದನ್ನು ಮಾರ್ಕ್ ಮಾಡ್ಕೊಳ್ಬೇಕು. ಫಸ್ಟಿಗೆ ನಾನು ಹೇಳಿದ್ನಲ್ಲ ಆ ವಿಡ್ತ್ ಮಾರ್ಕ್ ಮಾಡ್ಕೊಳ್ಳಿ. ನಂತರ ಶೋಲ್ಡರ್ನ ಅಲ್ಲಿಂದ ಕೆಳ ಸೈಡಿಗೆ ಓಪನ್ ಲೆಂಗ್ತ್ ಎಷ್ಟಲ್ಲಿ ಬರ್ತಾ ಇದೆಯೋ ಅದ್ರ ಮಾರ್ಕ್ ಮಾಡಬೇಕು. ನಾನೀಗ 19 ಇಂಚು ಎರಡು ಸೈಡಲ್ಲೂ ಮಾರ್ಕ್ ಮಾಡ್ತಾ ಇದ್ದೀನಿ. ಅಲ್ಲೇನೋ ವಿಡ್ತು ನಾನೀಗ 20 ಇಂಚು ಈ ಥರ ಮಾರ್ಕ್ ಮಾಡಿದ್ದೀನಿ. ನಂತರ ನಾನು ಸ್ಲೀವ್ಸ್ನ ಲೂಸ್ ಈ ಥರ ಮಾರ್ಕ್ ಮಾಡ್ತಾ ಇದ್ದೀನಿ 6.5 ಇಂಚು. ಇನ್ನು ಸೈಡ್ ಈ ಥರ ಮಾರ್ಕ್ ಮಾಡ್ಕೊಳ್ಬೇಕು. ಈ ಥರ ಮಾರ್ಕ್ ಮಾಡಿದ ನಂತರ ಇದನ್ನು ಸ್ಟಿಚ್ ಮಾಡಿಕೊಳ್ಳುವ. ಈ ಓಪನ್ ಲೆಂಗ್ತ್ ನಾವು ಮಾರ್ಕ್ ಮಾಡಿದೆ ಅಲ್ಲಿ ತನಕ ಈ ಥರ ಸ್ಟಿಚ್ ಮಾಡ್ಕೊಳ್ಬೇಕು. ನಂತರ ಅಲ್ಲಿ ಲಾಕ್ ಮಾಡಿ ಪುನಃ ಮೇಲೆ ಸೈಡಿಗೆ ಸ್ಟಿಚ್ ಮಾಡ್ಕೊಳ್ಳಿ. ಎರಡು ಸೈಡು ನಾನೀಗ ಕರೆಕ್ಟಾಗಿ ಸ್ಟಿಚ್ ಮಾಡಿದ್ದೀನಿ. ನಂತರ ಈ ಥರ ಸೈಡಲ್ಲಿ ಸ್ವಲ್ಪ ಬಟ್ಟೆ ಎಕ್ಸ್ಟ್ರಾ ಬರ್ತಾ ಇದೆ, ಅದನ್ನು ನಾನೀಗ ಕಟ್ ಮಾಡ್ತಾ ಇದ್ದೀನಿ. ಇನ್ನು ಲೈನಿಂಗಿನ ಕೆಳಗಿನ ಸೈಡು ಮಡಚಿ ಸ್ಟಿಚ್ ಮಾಡ್ಕೊಳ್ಬೇಕು. ನಾನೀಗ ಅರ್ಧ ಇಂಚು ಪ್ಲಸ್ ಅರ್ಧ ಇಂಚು ಮಡಚಿ ಸ್ಟಿಚ್ ಮಾಡ್ತಾ ಇದ್ದೀನಿ.
ಇನ್ನು ಸ್ಲಿಟ್ಟನ್ನು ಮಡಚಿ ಸ್ಟಿಚ್ ಮಾಡಿಕೊಳ್ಳುವ. ಫಸ್ಟಿಗೆ ನಾನು ಈ ಥರ ಅರ್ಧ ಇಂಚು ಮಡಚ್ತಾ ಇದ್ದೀನಿ. ನಂತರ ಪುನಃ ಈ ಥರ ಅರ್ಧ ಇಂಚು ಮಡಚಿ ಸ್ಟಿಚ್ ಮಾಡಬೇಕು. ಈ ಥರ ಒಂದು ಅರ್ಧ ಇಂಚು ಮೇಲೆ ಸೈಡಿಗೆ ಬರುವ ಹಾಗೆ ಸ್ಟಿಚ್ ಮಾಡ್ಕೊಳ್ಬೇಕು. ನಂತರ ಈ ಸೈಡಲ್ಲಿ ಕೂಡ ಅರ್ಧ ಇಂಚು ಪ್ಲಸ್ ಅರ್ಧ ಇಂಚು ಮಡಚಿ ಸ್ಟಿಚ್ ಮಾಡ್ಕೊಳ್ಳಿ. ಅಳತೆ ಚೂಡಿದಾರೆಲ್ಲ ನೋಡಿದರೆ ನಿಮಗೆ ಯಾವ ಥರ ಸ್ಟಿಚ್ ಮಾಡಿರೋದು ಅಂತ ಕರೆಕ್ಟಾಗಿ ಗೊತ್ತಾಗುತ್ತೆ. ಸ್ಲಿಟ್ ಈ ಥರ ಪರ್ಫೆಕ್ಟಾಗಿ ಸ್ಟಿಚ್ ಮಾಡ್ಕೊಳ್ಬೇಕು. ಇನ್ನು ಟಾಪಿನ ಕೆಳಗಿನ ಸೈಡು ಮಡಚಿ ಸ್ಟಿಚ್ ಮಾಡಿಕೊಳ್ಳುವ. ನಾನೀಗ ಫಸ್ಟಿಗೆ ಅರ್ಧ ಇಂಚು ಮಡಚ್ತಾ ಇದ್ದೀನಿ. ನಂತರ ಪುನಃ ಅರ್ಧ ಇಂಚು ಮಡಚಿ ಸ್ಟಿಚ್ ಮಾಡಬೇಕು. ಈ ಸೈಡಲ್ಲಿ ಎಕ್ಸ್ಟ್ರಾ ಬಟ್ಟೆ ಬರೋದೆಲ್ಲ ಕಟ್ ಮಾಡ್ಕೊಳ್ಳಿ. ನಂತರ ಇದ್ರ ಒಳ ಸೈಡಲ್ಲಿ ಈ ಥರ ಕಟ್ ಮಾಡಿದರೆ ಚೂಡಿದಾರ್ ಕರೆಕ್ಟ್ ಶೇಪಲ್ಲಿ ನಿಲ್ಬೋದು. ಸ್ಲಿಟ್ಟಿಗೆ ನಾನೀಗ ಒಂದೇ ಸ್ಟಿಚ್ ಹಾಕಿರೋದು. ನಿಮಗೆ ಬೇಕಿದ್ದರೆ ಇನ್ನೊಂದು ಸ್ಟಿಚ್ ಕೂಡ ಸೈಡಲ್ಲಿ ಹಾಕ್ಕೊಳ್ಬೋದು. ಫೈನಲಿ ಚೂಡಿದಾರ್ ಟಾಪ್ ಈ ಥರ ಇದೆ. ತುಂಬ ಈಸಿಯಾಗಿ ಸ್ಟಿಚ್ ಮಾಡ್ಕೊಳ್ಬೋದು ಫ್ರೆಂಡ್ಸ್. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ಗೆ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಯಾರಾದರೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡುವಾಗ ಅದರ ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.